ಇನ್ನು ಪುಣೆಯಲ್ಲಿ ಫೋಟೋ ಶೂಟ್ ಮಾಡಿಸೋ ನೆಪದಲ್ಲಿ ಕೊಲೆಗಾತಿ ಪ್ರೀತಿಯನ್ನೇ ಕೊಂದುಬಿಟ್ಟಿದ್ದಾಳೆ. ಮದುವೆ ಆಗ್ತೀನಿ ನಿನ್ನ ಅಂತೇಳಿ ಬಹಳ ನಂಬಿಸಿ ಫೋಟೋ ಶೂಟ್ ಮಾಡ್ಸಕ್ಕೆ ಅಂತೇಳಿ ಕರ್ಕೊಂಡು ಹೋಗಿ ಕೊಂದೇ ಬಿಟ್ಲು ಆ ಪಾಪಿ. ಹುಚ್ಚು ಪ್ರೀತಿಯ ಮುಖವಾಡದ ಹಿಂದೆ ರಕ್ತ ಸಿಕ್ತ ಸಂಚು ನೋಡಿ ಇದು. 25 ವರ್ಷದ ಕೇತನ್ ವಿಶಾಲ್ ಅಗರ್ವಾಲ್ ಅಂತ ಡೆಡ್ಲಿ ಮರ್ಡರ್ ಆದರು. ವರನ ಸಾವಿನ ಹಿಂದೆ ಭಾವಿ ಪತ್ನಿ ಮತ್ತು ಆಕೆಯ ಲವ್ವರ್ ಕೈವಾಡವಿದೆ ಅಂತ ಶಂಕೆ ಇದೆ. ಪುಣೆಯ ಐತಿಹಾಸಿಕ ಲೋಹಗಢ್ ಕೋಟೆಯಲ್ಲಿ ಕೊಲೆಯಾಗಿದೆ. ಸಿಯಾ ಗೋಯಲ್ ಸ್ನೇಹಿತರ ಜೊತೆಗೆ ಟ್ರಿಪ್ ಹೋಗಿದ್ದು ಕೇತನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಕೋಟೆಗೆ ಅಂತ ತೆರಳಿತ್ತು ಈ ಜೋಡಿ. ಆಗ ಸಿಯಾ ಲವ್ವರ್ ಜೊತೆ ಚೇತನ್ ಚೌಧರಿಯಿಂದ ಮರ್ಡರ್ ಮಾಡುವಂತ ಪ್ಲಾನ್ ರಚಿಸ್ತಾರೆ. 350 ಅಡಿ ಆಳದ ಕಣಿವೆಗೆ ತಳ್ಳಿ ಕೊಲೆ ಮಾಡಿಬಿಟ್ರು ಆ ಕಿರಾತಕರು. ಸದ್ಯ ಸಿಯಾ ಗೋಯಲ್ ಚೇತನ್ ಚೌಧರಿಯನ್ನ ಇಬ್ಬರನ್ನು ಕಾಕಿ ವಶಕ್ಕೆ ತಗೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ದಿವ್ಯಾಲತಾ ಫೋನ್ ಸಂಪರ್ಕದಲ್ಲಿ. ದಿವ್ಯಾಲತಾ, ಆಗಿದ್ದೇನು ಎಕ್ಸಾಕ್ಟ್ ಆಗಿ? ಈ ಪ್ರೀತಿ ಪ್ರೇಮ ಅಂತಾರಲ್ಲ, ಅದ್ರ ಬಗ್ಗೆ ಕೆಲವರಿಗೆ ನಿಜವಾದ ಭಾವನೆ ಇರೋದಿಲ್ಲ. ನಾನಿನ್ನ ಮದ್ವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ, ಆರಾಮಾಗಿರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಅವ್ರ ಲೈಫ್ ನ ಸರ್ವನಾಶ ಮಾಡ್ತಾರೆ, ಇವನ್ ಕೊಲೆ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ ಈ ಮಹಾರಾಷ್ಟ್ರದಲ್ಲಿ ನಡೆದಿರೋ ಒಂದು ಘಟನೆ, ಡೈಲಿ ಮರ್ಡರ್. ಈ ಲೋನಾವಾಲಾ ಅನ್ನೋ ಒಂದು ಪ್ಲೇಸ್ ಹತ್ರ ಒಂದು ಟೂರಿಸ್ಟ್ ಪ್ಲೇಸ್ ಇದೆ, ಲೋಹಗಢ ಅಂತ. ಆ ಕೋಟೆಯಲ್ಲಿ ಜೂನ್ 18ನೇ ತಾರೀಕು ಪಾಪ ಈ ಜಸ್ಟ್ 26 ಅವನಿಗೆ ಏಜು, ಯುವ ಉದ್ಯಮಿ ಅವನ ಹೆಸರು ಬಂದು ಕೇತನ್ ವಿಶಾಲ್ ಅಗರ್ವಾಲ್. ಸೊ ಅವನು ಸಾವನ್ನಪ್ಪಿರ್ತಾನೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಪೊಲೀಸರೆಲ್ಲ ಏನ್ ಮಾಡ್ತಾರೆ, ಇದೊಂದು ಆಕ್ಸಿಡೆಂಟಲ್ ಡೆತ್ ಅಷ್ಟೇ ಅಂತ ಹೇಳಿ ಒಂದು ಕೇಸ್ ನ ಫೈಲ್ ಮಾಡ್ಕೊಂತಾರೆ. ಆದ್ರೆ ಆಕೆಯ ಭಾವಿ ಪತ್ನಿ ಅಂದ್ರೆ ಮದ್ವೆ ಆಗ್ಬೇಕಾಗಿರೋಂತ ಹುಡುಗಿ, ಅವಳ ಹೆಸರು ಸಿಯಾ ಗೋಯಲ್. ಸೊ ಅವಳು ಕೊಡುವಂತಹ ಸ್ಟೇಟ್ಮೆಂಟ್ ಪೊಲೀಸರಿಗೆ ಡೌಟ್ ಬರುತ್ತೆ. ಸೊ ಮುಂದುವರೆದು ಆಕೆಯ ಮೊಬೈಲ್ ನ ಚೆಕ್ ಮಾಡಿದಾಗ, ಆಕೆಯ ಒಂದು ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ನ ಚೆಕ್ ಮಾಡಿದಾಗ ಅವರಿಬ್ರು ಒಂದು ಮಾಸ್ಟರ್ ಪ್ಲಾನ್ ರಿವೀಲ್ ಆಗುತ್ತೆ. ಅವರಿಬ್ರು ಅಂದ್ರೆ ಈ ಸಿಯಾ ಗೋಯಲ್ ಇರ್ತಾರಲ್ಲ, ಅವಳಿಗೆ ಇನ್ನೊಂದು ಬಾಯ್ ಫ್ರೆಂಡ್ ಇರ್ತಾನೆ, ಅವನ ಹೆಸರು ಬಂದು ಚೇತನ್ ಚೌಧರಿ ಅಂತ. ವೆರಿ ಸಿಂಪಲ್ ಏನು ಅಂತಂದ್ರೆ, ಈ ಸಿಯಾಗೆ ಮದ್ವೆ ಆಗೋಕ್ ಇಷ್ಟ ಇರ್ಲಿಲ್ಲ ಕೇತನ್ನ. ಸೊ ಇವ್ರಿಬ್ರು ಮನೇಲಿ ಮದ್ವೆ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಮನೇಲಿ ಹೇಳೋದಕ್ಕೆ ಧೈರ್ಯ ಇರೋದಿಲ್ಲ. ಆದ್ರೆ ಈ ಸಿಯಾಗೆ ಚೇತನ್ ಜೊತೆ ಲೈಫ್ ಲೀಡ್ ಮಾಡ್ಬೇಕು. ಸೊ ಹೋಗಿ ಹೇಳ್ತಾಳೆ ಚೇತನ್ಗೆ, ಚೇತನ್ ನಾನು ನೀನು ಒಟ್ಟಿಗೆ ಇರ್ಬೇಕು, ಆರಾಮಾಗಿರೋಣ, ಬಟ್ ಈ ತರ ಪ್ರಾಬ್ಲಮ್ ಆಗಿದೆಲ್ಲ, ಏನ್ ಮಾಡೋದು? ಸೊ ಫ್ಯಾಮಿಲಿನೇ ಬೇಕು, ನಂಗೆ ನಿನ್ ಲವ್ ಬೇಕು, ನಾನು ನಿನ್ ಜೊತೆ ಇರ್ಬೇಕು. ಸೊ ಹಿಂಗೆ ಹೋಗ್ತಾ ಇರತ್ತೆ. ಸರಿ ಅಂತ ಹೇಳಿ ಚೌಧರಿ ಏನ್ ಮಾಡ್ತಾನೆ, ಅವ್ನು ಪ್ಲಾನ್ ಮಾಡ್ತಾನೆ. ವೆರಿ ಸಿಂಪಲ್, ಜೂನ್ 18ನೇ ತಾರೀಕು ಸಿಯಾ ಬರ್ಡೇ ಇರುತ್ತೆ. ಅದೇ ಟೈಮಿಗೆ ಒಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ಕೇತನ್ನ ಆ ಒಂದು ಕೋಟೆಗೆ ಕರ್ಸ್ಕೊಂತಾರೆ. ಜೊತೆಗೆ ಕೇತನ್, ಸಿಯಾ ಅಂಡ್ ಇವರ ಒಂದು ಫ್ರೆಂಡ್ಸ್ ಟೀಮ್, ಇಷ್ಟು ಜನ ಹೋಗಿರ್ತಾರೆ. ಆದ್ರೆ ಈ ಪ್ಲೇಸಿಗೆ ಚೇತನ್ ಬಂದ್ಬಿಟ್ಟು ಈ ಚೇತನ್ನ ರಹಸ್ಯವಾಗಿ ಕರ್ಸ್ಕೊಂಡಿರ್ತಾರೆ ಸಿಯಾ. ಓಕೆನಾ? ಸೊ ಇನ್ನೇನ್ ಫೋಟೋ ಶೂಟ್ ಮಾಡೋ ಟೈಮಲ್ಲಿ ಆ ಒಂದು ಎಡ್ಜ್ ಪಾಯಿಂಟ್ ಅಲ್ಲಿ ಚೇತನ್ನ ತಳ್ಳಿದ್ದಾರೆ. ಸೊ ಅಲ್ಲಿಂದ ಸುಮಾರು 350ರಿಂದ 400 ಅಡಿ ಆಳದಲ್ಲಿ ಬಿದ್ದು ಕೇತನ್ ಪ್ರಾಣ ಕಳ್ಕೊಂಡಿದ್ದಾನೆ. ಆದ್ರೆ ಇದು ಸೆಕೆಂಡ್ ಅಟೆಂಪ್ಟ್ ಅಂತ ತಿಳಿದು ಬಂದಿದೆ. ಇದಕ್ಕೂ ಮುಂಚೆ ಜೂನ್ 14ನೇ ತಾರೀಕು ಇದೇ ಕೋಟೆಗೆ ಕೇತನ್ನ ಸಿಯಾ ಕರ್ಸ್ಕೊಂಡಿರ್ತಾಳೆ, ಇದೇ ಪ್ಲಾನ್. ಅಲ್ಲೂ ಅಷ್ಟೇ, ಫೋಟೋ ತೆಗಿಬೇಕಾದ್ರೆ ಅವ್ನು ಹಾವು ಬಂದಿದೆ ಅಂತ ಹೇಳಿ ಹೆದರ್ಸ್ಬಿಟ್ಟು, ಸೊ ಆ ಟೈಮಲ್ಲಿ ಅವನೇನಾದ್ರೂ ಲೈಕ್ ಬೀಳ್ಬಹುದು ಅವನು ಅಂತ ಹೇಳಿ. ಸೊ ಹಿಂಗಾಗಿದೆ ವಿಷಯ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ದಿವ್ಯಾಲತಾ ಡೀಟೇಲ್ಸ್ಗಾಗಿ. ನೋಡಿ, ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಆಗಿದ್ದೇನು ಅಂತೇಳಿ ಕೂಲಂಕುಷವಾಗಿ ವಿವರಣೆಯನ್ನು ತಗೊಂಡು ನಂತರ ಈಗ ಇಬ್ಬರನ್ನೂ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಕೊಂದವಳು ಜೊತೆಗೆ ಆಕೆಗೆ ಸಾಥ್ ಕೊಟ್ಟವನು, ಇಬ್ಬರನ್ನೂ ಕೂಡ ವಶಕ್ಕೆ ತಗೊಂಡಿದ್ದಾರೆ.